ಮೊನ್ನೆ ಕೋಗಳಿ ತಾಂಡದಲ್ಲಿ 2,500-3,000 ಕುರಿಗಳನ್ನ ಬಲಿ ಕೊಡ್ತಿದ್ರಲ್ಲಿ. ಏನ್ ಮಾಡ್ತಿದ್ರು? 2,500-3,000 ಕುರಿಗಳನ್ನ ಬಲಿ ಮಾಡ್ತಿದ್ರು. ನಾನು ಹೋಗಿ ಒಂದೇ ವಿಚಾರ ಹೇಳಿದೆ, ನೋಡಪ್ಪ ಫಸ್ಟ್ ನನ್ನ ಕಡೀರಿ, ಆ ಬೆಳಕ್ ಕುರಿ ಕಡೀರಿ ಅಂದೆ ನಾನು. ಅಜ್ಜಮ್ಮ ದೇವಿ ಫಸ್ಟ್ ನನ್ನ ಕಡೀರಿ, ಆ ಬೆಳಕ್ ಕುರಿ ಕಡೀರಿ. ನೀವು ಕುರಿ ಬಂದ್ ಮಾಡ್ತೀನಿ ಅಂದ್ರೆ ಅನುಷ್ಠಾನಕ್ಕೆ ಕೊಡ್ತೀನಿ, ಇಲ್ಲ ನಾನು ಅನುಷ್ಠಾನಕ್ಕೆ ಕೊಡೋಂಗಿಲ್ಲ ಅಂತೇಳಿ ಕಠೋರವಾಗಿ ಅದನ್ನ ದಿಟ್ಟ ನಿರ್ಧಾರವನ್ನು ತಗೊಂಡು ಇಡೀ ಊರ್ ನಾಯಕ ಡಾವ್ ಕಾರ್ಬಾರಿಯರು ಮತ್ತೆ ಹಿರಿಯರು ಯುವಕರು ಎಲ್ಲರೂ ಬಂದು, ಅಜ್ಜಾರ ನಿಮ್ಗಿಂತ ದೊಡ್ಡದಿಲ್ಲ, ಇನ್ನು ಕುರಿ ಕಡಿಯೋದು ಈ ಜಾತ್ರೆ ಬಂದ್ ಮಾಡಿಬಿಡ್ತೀವಿ ಅಂತೇಳಿ ಬರೀ ಸಂಕ್ಷಿಪ್ತ ಸ್ವೀಟ್ ಅಡಿಗೆ ಒಳಗೆ ತೀರನ್ನು ಎಳೆದ್ರ ಕೋಗಳಿ ತಾಂಡದಲ್ಲಿ. ಎಷ್ಟು ದುಡ್ಡು ಅಲ್ಲಿ ಬಚಾವ್ ಆತ ಅಂತೇಳಿ ನೋಡಿದಾಗ 5 ಕೋಟಿ ಹಣವನ್ನ ಸಪರೇಟ್ ತೆಗೆದಿಟ್ರು. 3 ಕೋಟಿಗೆ ದೇವಸ್ಥಾನ ಕೊಟ್ರು. ಒಂದು ಮನಿಗೆ 10,000 ರೂಪಾಯಿ ಪಟ್ಟಿ ಕೊಟ್ಟಿದ್ದಾರೆ. ಇದನ್ನ ನೆನಪಿರ್ಲಿ ನಿಮಗೆ. ಎಷ್ಟು ಕೊಟ್ಟಿದ್ದಾರೆ? ಒಂದು ಮನಿಗೆ 10,000 ಪಟ್ಟಿ ಕೊಟ್ಟಿದಾರ. 2 ಕೋಟಿ ಬರೀ ಮನಿ ಕೊಟ್ಟಿರ್ತಕ್ಕಂಥದ್ದಾಗೈತಿ. ದೈವದ ದುಡ್ಡು 70 ಲಕ್ಷ ರೂಪಾಯಿ ಇತ್ತು. ಅವನ್ನೆಲ್ಲವನ್ನು ಸೇರಿಸಿ ಉಡುಪಿ ಸೈಡ್ನವ್ರು ಒಬ್ಬರಿಗೆ ಆ ದೇವಸ್ಥಾನವನ್ನು ಕಟ್ಲಿಕ್ಕೆ ನಾನೇ ಕೊಟ್ಟಿದ್ದೀನಿ. ನಾನು 1 ಕ್ವಿಂಟಲ್ 75 ಕೆಜಿ ಬೆಳ್ಳಿ ತೇರು ಮಾಡಿದ್ದಾರೆ ಅವರು. ಎಷ್ಟು? 1 ಕ್ವಿಂಟಲ್ 75 ಕೆಜಿ ಬೆಳ್ಳಿ ತೇರು. ಪ್ರಮುಖವಾಗಿ ತಾಂಡಗಳಲ್ಲಿ ಪ್ರಥಮ ಭಾಯಾಗಡ ಆಗಕ್ಕಿಂತ ಪೂರ್ವದಲ್ಲಿ ಮಠವನ್ನ ಕಟ್ಟಿದ್ದು ಯಾವ್ದಾರ ತಾಂಡ ಇದ್ರೆ ಅದು ಕೋಗಳಿ ತಾಂಡ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ಗೋಪಾಲ ಮಹಾರಾಜರ ಆಶೀರ್ವಾದದಿಂದ ಫಸ್ಟ್ ಪ್ರಥಮ ಮಠ ಆಗಿತ್ತು.